ಇವಾಗೆಲ್ಲ ಆರ್ಡರ್ ಬಂದವ್ರಿ. ನಾನು ಮಿಶೋದಾಗ ಕೆಲವೊಂದು ಮನೆಗೆ ಡೆಕೋರ್ ಮಾಡಕ್ಕಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ದೆ ರೀ. ನೋಡಮ್ರಿ ಅದ್ರ ರಿವ್ಯೂ ಹೆಂಗದಂತ ನಿಮ್ಮ ಜೊತೆ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ರೀ. ಬರ್ರಿ. ನಾನು ಇವತ್ತು ರೀ ಮಿಶೋದಿಂದ ಒಂದು 7 ಪ್ರಾಡಕ್ಟ್ಗಳು ಬಂದಾವೆ. ಇವಾಗ ಆಲ್ರೆಡಿ ಕೆಲವೊಂದು ವಸ್ತುಗಳನ್ನು ಆರ್ಡರ್ ಮಾಡಿದ್ದೀನಿ. ಅವು ಬಂದ ಮೇಲೆ ಅವ್ರನ್ನೂ ವಿಡಿಯೋ ಮಾಡ್ತೀನಿ. ಇವತ್ತು 7 ಪ್ರಾಡಕ್ಟ್ಗಳು ಬಂದವು. ಅದು ಹೋಮ್ ಡೆಕೋರ್ ಐಟಮ್ಸ್ಗಳು ಅದಾವು. ಅವು ಎಷ್ಟು ಅಂತಂದ್ರೆ 113ರಿಂದ 208 ರೂಪಾಯಿ, 210 ರೂಪಾಯಿ ಲಾಸ್ಟ್. ಅದ್ರ ಒಳಗಡೆನೇ ಇದಾವೆ. ಆ ಪ್ರಾಡಕ್ಟ್ಗಳು ಹೆಂಗೆ ಅದಾವೆ ನೋಡ್ತೀನಿ. ಆಮೇಲೆ ಅದರ ರಿವ್ಯೂವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಆಮೇಲೆ ಕಲೆಕ್ಷನ್ ಚೆನ್ನಾಗಿತ್ತಂದ್ರೆ ಚೆನ್ನಾಗೈತೆ ಅಂತ ಹೇಳ್ತೀನಿ, ಚೆನ್ನಾಗಿರ್ಲಿಕ್ಕಾರ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಒಂದು ಹಾನೆಸ್ಟ್ ರಿವ್ಯೂವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್. ಇವತ್ತು ನಾನು ಏನು ಮಾಡಕತ್ತೀನಿ ಅಂತಂದ್ರೆ ಹೋಮ್ ಡೆಕೋರ್ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತೇಳಿ ಈಗಾಗಲೇ ಹೇಳಿದ್ದೀನಿ ರೀ. ನೀವು ತಮ್ನೇಲಲ್ಲಿ ಕೂಡ ನೋಡಿರ್ಬೋದು ಯಾವ್ಯಾವ ಪ್ರಾಡಕ್ಟ್ ಅದಾವೆ ಅಂಥೇಳಿ. ನನಗೆ ಇಷ್ಟು ವಂಡರ್ ಆಗ್ಯದಲ್ಲ, ರೇಟ್ ಮಾತ್ರ ತುಂಬಾ ಚೀಪ್ ಅದಾವು. ಅದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ. ಅದರ ರಿವ್ಯೂ ಹೆಂಗೆ ಅದಾವ ಅಂತ ನೋಡ್ಕೊಂಡು ಬರೋಣ ರೀ. ಒಂದೊಂದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ಆಗಿ ವಿಡಿಯೋನ ನೀವು ನೋಡಿರಿ. ಅವಾಗ ಈ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೂ ಕೂಡ ಐಡಿಯಾ ಬರ್ತದೆ. ಚೆನ್ನಾಗಿದ್ದು ಅಂದರೆ ನೀವು ತರಿಸ್ಕೋಬೋದು ರೀ. ನೋಡಮ್ರಿ ಫಸ್ಟ್ನೇದು. ಇದು ಬಂದ್ಬಿಟ್ಟು ನನಗೆ ಡೆಕೋರ್ ಮಾಡೋಕೆ ಆನೆಗಳು ಚೆನ್ನಾಗಿ ಅನಿಸಿದ್ದು ರೀ. ನೋಡ್ರಿ ಎಷ್ಟು ಕ್ಯೂಟ್ ಅದಾವ್ರಿ ಆನೆಗಳು. ಇದ್ರ ರೇಟ 113 ರೂಪಾಯಿ, 113 ರೀ, ಓನ್ಲಿ 113. ಹೆಂಗೆ ಅದಾವೆ ನೋಡ್ಬೇಕಂಥೇಳಿ ನಾನು ಪರ್ಚೇಸ್ ಮಾಡಿದ್ದೆ. ನನಗಂತೂ ಇಷ್ಟ ಆಗ್ಯದ, ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಈ ರೀತಿಯ ಆನೆಗಳನ್ನು ನಾವು ಲಕ್ಷ್ಮೀ ಪೂಜೆ ಅದು ಮಾಡ್ತೀವಲ್ರಿ, ಅವಾಗ ಡೆಕೋರೇಷನ್ ಪರ್ಪಸ್ನು ಯೂಸ್ ಮಾಡ್ಬೋದು. ಅಥವಾ TV ಶೋಕೇಸ್ ಅದು ಮಾಡ್ತೀವಲ್ಲ, ಅದನ್ನು ಅಲ್ಲಿನೂ ಕೂಡ ಯೂಸ್ ಮಾಡ್ಬೋದು ರೀ. ಇದು ಒಂದು ದೊಡ್ಡದಿದೆ ರೀ ಆನೆ. ಅದ್ರ ನೆಕ್ಸ್ಟ್ ಇದು ಇದೆ ರೀ. ಇದು ಫಸ್ಟು, ಇದು ಸೆಕೆಂಡ್, ಇನ್ನೊಂದು ಪುಟ್ಟದಾದಂಥ ಆನೆ ಇದೆ. ಈಗ ಈ ಟೈಪ್ ಟೋಟಲ್ 3 ಪೀಸ್ ಅದಾವೆ ರೀ. ಚೆನ್ನಾಗಿದೆ, ನನಗಂತೂ ಇಷ್ಟ ಆಗ್ಯದ ರೀ. ನೀವು ಕೂಡ ಇಷ್ಟಪಡ್ತಿದ್ರಂತಂದ್ರೆ ನಾನು ಲಿಂಕನ್ನು ಶೇರ್ ಮಾಡ್ಕೋತೀನಿ, ರೇಟನ್ನು ಕೂಡ ನಾನು ಹಾಕ್ತೀನಿ. ನೀವು ಕೂಡ ತರಿಸ್ಕೋಬೋದು ರೀ. ಚೆನ್ನಾಗದಾವ ರೀ. ಮಕ್ಕಳು ಆಟ ಆಡೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ರೀ ಇದನ್ನು. ನನಗಂತೂ ತುಂಬಾ ಇಷ್ಟ ಆಗಿದ್ದು. ಕಲರ್ ಒಂಥರ ಅರಮನೆ ಅಂಬಾರಿ ಆನೆ ಅಂತೀವಲ್ಲ, ಹಂಗೆ ಅದಾವ ರೀ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದಾವೆ ರೀ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ರೀ, ವಾವ್, ನಿಮಗೆ ಕಾಣಿಸ್ತಾ ಇರ್ಬೋದು ರೀ, ಗಣೇಶ ರೀ. ಇದನ್ನು ತರಿಸ್ಬೇಕಂದ್ರೆ ಒಂದು ಕಾರಣನೂ ಇದೆ ರೀ. ನನ್ನ ಸಣ್ಣ ಮಗಳು ರೀ, ಸೇಮ್ ನಾವು ಏನಾದರೂ ಅವಳಿಗೆ ಹೇಳಿದ್ರೆ ನಮಗೆ ಆ್ಯಕ್ಷನ್ ಹಿಂಗೆ ಮಾಡ್ತಾಳೆ. ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾಳೆ. ಆಕಿಗೋಸ್ಕರ ಇದನ್ನು ತರಿಸಿದ್ದೆ. ಅದನ್ನು ನೋಡಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ನೋಡ್ಬೇಕು ಹೆಂಗಿರ್ತದೆ ಅಂತ ಹೇಳಿ ತರಿಸಿದೆ. ಚೆನ್ನಾಗದ ರೀ. ಆಮೇಲೆ ಮಕ್ಕಳು ಓದು ಮಕ್ಕಳು ಮನೆಯೊಳಗಿದ್ರೆ ಅವ್ರು ಸ್ಟಡಿ ರೂಮ್ನಾಗೂ ನಾವು ಇದನ್ನ ಇಟ್ಕೋಬೋದು ರೀ. ನೋಡಿರಿ ಯಾವ ಟೈಪ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಇದೆ ರೀ. ಇದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇದ್ರ ರೇಟು 117 ರೀ, ಓನ್ಲಿ 117 ರೂಪೀಸ್ ರೀ. ಇಷ್ಟು ಕಡಿಮೆ ರೇಟ್ ಒಳಗೆ ಇಷ್ಟು ಚೀಪ್ ಆ್ಯಂಡ್ ಬೆಸ್ಟೇ ಅನ್ಬೋದು ರೀ. ನೋಡಿರಿ ಎಷ್ಟು ಕ್ಯೂಟ್ ಅದ ರೀ ಗಣಪತಿ. ಚಂದ ಅದ ರೀ. ಈ ರೀತಿಯ ವಸ್ತುಗಳನ್ನ ನಾವು ಇಟ್ಟರೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತಾವೆ. ನನಗೂ ಮಕ್ಕಳಿಗೆ ಯಾಕೆ ನನಗೆ ತುಂಬಾ ಇಷ್ಟ ಆಗ್ಯದ ನೋಡಿರಿ. 117 ರೂಪೀಸ್. ಕ್ಯೂಟ್ ರೀ ಗಣಪತಿ, ತುಂಬಾ ಕ್ಯೂಟ್ ಅದ. ಎಲ್ಲಿ ಡ್ಯಾಮೇಜು ಆಗಿಲ್ಲ, ಏನಿಲ್ಲ, ಚೆನ್ನಾಗದ ರೀ. ನನಗಂತೂ ತುಂಬಾ ಇಷ್ಟ ಆಗಿದೆ ರೀ. ಲಿಂಕನ್ನು ನಾನು ಶೇರ್ ಮಾಡ್ಕೊತೀನಿ ರೀ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಓಪನ್ ಮಾಡಿಟ್ಟಿನಿ ರೀ ಆಲ್ರೆಡಿ. ಇದು ನೋಡಿರಿ, ಒಂಟೆ. ನನಗೆ ಡೆಕೋರೇಷನ್ ಪರ್ಪಸ್ ಒಂದು ಹೊಸ ಮನೆ ಕಟ್ಟಿವಲ್ರಿ, ಹಿಂಗಾಗಿ ಮನೆ TV ಶೋಕೇಸ್ ಬಲ್ಲಿ ಇಡಕ್ಕೆ ಬೇಕಾಗಿತ್ತು. ಅದಕ್ಕೆ ನಾನು ತರಿಸ್ಕೊಂಡೆ. ಚೆನ್ನಾಗಿದೆ. ರೇಟ್ ಮಾತ್ರ ತುಂಬಾ ಚೀಪ್ ಅನಿಸಿದೆ ನೋಡಿರಿ. ಇದ್ರ ರೇಟ 146, ಓನ್ಲಿ 146. ನೋಡಿರಿ ಎಷ್ಟು ದೊಡ್ಡ ಅದಾವೆ ನೋಡಿರಿ. ಎಷ್ಟು ದೊಡ್ಡದಾದ ಪೀಸ್ ಅದಾವೆ ರೀ. 1,
ಇದು 2ನೇ ಒಂಟಿ, ಇದು 3ನೇ ಒಂಟಿ. ಅವು 3 ಆನೆ ಇದ್ದವಲ್ಲ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿ ಅನ್ನಿಸ್ಬೋದು ಅಂಥೇಳಿ ನಾನು ತರಿಸಿದ್ದೆ ರೀ. ನನಗೆ ಮಾತ್ರ ತುಂಬಾ ಇಷ್ಟ ಆಗ್ಯಾವ ನೋಡಿರಿ. ಸೂಪರ್. 146 ರೂಪಾಯಿ. 146ಗೆ ಏನು ಬರ್ತಾವೆ ಹೇಳ್ರಿ. ಇವಾಗ 3 ಒಂಟೆಗಳು ಬಂದಾವು. ಇದನ್ನು ನಮಗೆ ಹೆಂಗೆ ಬೇಕು ಹಂಗೆ ನಾವು ಡೆಕೋರೇಷನ್ ಮಾಡ್ಕೋಬೋದು. ಆಮೇಲೆ ದಸರಾ ಟೈಮ್ದಾಗ ನಾವು ಅವಾಗೂ ಕೂಡ ಇವುಗಳನ್ನ ಡೆಕೋರೇಷನ್ ಮಾಡೋಕೆ ಯೂಸ್ ಮಾಡ್ಕೋಬೋದು ನೋಡಿರಿ. ಭಾಳ ಚಂದ ಅದಾವೆ ರೀ. ಕ್ವಾಲಿಟಿನೂ ಚೆನ್ನಾಗದಾವೆ, ಎಲ್ಲಿ ಡ್ಯಾಮೇಜ್ ಆಗಿಲ್ಲ ಏನಿಲ್ಲ. ಒಂಥರ ಇದು ಡ್ಯಾಮೇಜ್ ಆಗೋ ಪೀಸ್ನೂ ಅಲ್ರಿ, ಇದು ಚೆನ್ನಾಗಿದಾವೆ. ಮಸ್ತ್ ಸೂಪರ್. ನನಗಂತೂ 10 ಆಫ್ 10 ಕೊಡ್ತೀನಿ ರೀ. ಇದಕ್ಕೆ ಚೆನ್ನಾಗಿದಾವೆ ರೀ. ಸೂಪರ್. ಇದು ನೆಕ್ಸ್ಟ್ ಪೀಸ್ ಬಂದುಬಿಟ್ಟು ದೇವ್ರ ಮನೆಗೆ ಬೇಕಾಗಿತ್ತು ರೀ ನನಗೆ. ಅದು ಊದಿನ ಕಡ್ಡಿ ಅಂತೀವಲ್ಲ ರೀ, ಅಗರಬತ್ತಿ, ಅದು ಹಚ್ಚಕ್ಕೆ ಸ್ಟ್ಯಾಂಡ್ ಬೇಕಾಗಿತ್ತು ನನಗೆ. ಹಿಂಗಾಗಿ ನೋಡಮ್ರಿ ಕ್ವಾಲಿಟಿ ಹೆಂಗದ ಅಂತ ನೋಡ್ತೀನಿ. ಇದು ವುಡ್ಡಿಂದ ಇದ್ರಿ. ನೋಡಕ್ಕಂತ್ರ ಹೊರಗೆ ಚೆನ್ನಾಗಿ ಅನ್ಸತ್ತದ. ನೋಡಮ್ಮ ಹೆಂಗದ ಅಂಥೇಳಿ. ಇದು ನನಗೆ ಒಂಥರ ಹೆಂಗಂತಾರೆ, ದೇವ್ರ ಪೂಜೆ ಮಾಡ್ತೀವಲ್ರಿ, ಊದಿನ ಕಡ್ಡಿ ಅಥವಾ ನಾವು ಅಗರಬತ್ತಿ ಅಂತೀವಲ್ಲ, ಅದನ್ನು ಡೈರೆಕ್ಟಾಗಿ ಹಚ್ತೀವಲ್ಲ, ಅದು ಉರಿದು ಕೆಳಗೆ ಬೀಳ್ತದಲ್ರಿ. ಅದನ್ನು ಒರ್ಸೋಕ್ಕೆ ಬೆಳಗ್ಗೆ ಪೂಜೆ ಮಾಡ್ಬೇಕಂದ್ರೆ ಟೈಮ್ ಭಾಳ ತೊಗೋತಿತ್ತು. ಹೀಗಾಗಿ ನಾನೇನು ಮಾಡಿದೆ, ನೋಡಮ್ಮ ಇದು ಹೆಂಗದ ಅಂಥೇಳಿ ಬೇಕಾಗಿತ್ತಲ್ಲ, ಹಿಂಗಾಗಿ ತರ್ಸಿನಿ ರೀ. ನೋಡಮ್ಮ, ಹಾಂ ಈ ಟೈಪ್ ಆಯ್ತು. ಇದ್ರ ರೇಟ್ ಬಂದುಬಿಟ್ಟು 160 ರೂಪೀಸ್ ರೀ. ಸಂಡೇ ಇರೋದ್ರಿಂದ ಆಫರ್ ಇನ್ನೂ ಕಡಿಮೆ ಇರ್ತದೆ. ಅದನ್ನು ನೋಡಿಕೊಂಡು ನೀವು ಆರ್ಡರ್ ಮಾಡಿರಿ. 160 ರೂಪಾಯಿ ನೋಡಿರಿ. ಅದು ಉಡ್ಡದದ, ಚೆನ್ನಾಗದ ರೀ. ನೋಡಿರಿ ಎಷ್ಟು ಇಲ್ಲಿ ಎಲ್ಲ ಆನೆಗಳಿದಾವೆ ರೀ. 1 2 3 ಆನೆಗಳಿದಾವೆ. ಆಮೇಲೆ ಒಳಗಡೆ ನೋಡಿರಿ ಧೂಪ ಅಂತೀವಲ್ರಿ, ಧೂಪನೂ ಇಟ್ಕೋಬೋದು ಇಲ್ಲಿ. ಆಮೇಲೆ ಸೈಡ್ ಇಲ್ಲಿ ಐತಲ್ರಿ, ಹೋಲ್ ಅದಾವೆ ನೋಡಿರಿ. ಚಿಕ್ಕದಾದಂಥ ಹೋಲ್ಗಳು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಹಾಂ, ಇಲ್ಲಿ ಈ ಕಡೆ ಊದಿನ ಕಡೆ ಇಲ್ಲಿ ಹಚ್ಚಿ, ಈ ಕಡೆದೊಂದು ಹೋಲ್ ಅದ ರೀ, ಈ ಕಡೆ ನಡ್ಬೋದು ರೀ. ಡಿಸೈನ್ ಮಾತ್ರ ನೋಡಿರಿ. ಅದೆಲ್ಲ ಹಚ್ಚಿದ ಮ್ಯಾಗ ಊದಿನ ಕಡ್ಡಿದ್ದು ಹೊಗೆ ಅಂತೀವಲ್ಲ, ಅದ್ರ ಮೇಲ್ಗಡೆ ಬರ್ತದೆ ರೀ ಇಲ್ಲಿ. ಈ ಟೈಪ್ ಸೂಪರ್ ಅದ ರೀ. ನನಗೆ ಮಾತ್ರ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ರೀ. ರೇಟ್ನೂ ರೀಸ್ನೇಬಲ್ ರೀ. 160, 160 ರೂಪೀಸ್ ಓನ್ಲಿ 160 ರೂಪೀಸ್. ದೇವ್ರ ಮನೆಯೊಳಗೆ ಚೆನ್ನಾಗಿನೂ ಅನ್ನಿಸ್ತದೆ ರೀ. ಇಟ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತದೆ. ಹೀಗಾಗಿ ಇದಕ್ಕೂ ನಾನು 10 ಆಫ್ 10 ಕೊಡ್ತೀನಿ ನೋಡಿರಿ. ತುಂಬಾ ಚೆನ್ನಾಗದ. ನೀವು ಕೂಡ ಇಷ್ಟ ಆಯ್ತಂದ್ರೆ ಈ ಪ್ರಾಡಕ್ಟನ್ನು ತರಿಸ್ಕೋಬೋದು ನೋಡಿರಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ರಿ, ಇದು ನನಗೆ ಹ್ಯಾಂಗಿಗೆ ಹಾಕಕ್ಕೆ ಗಣೇಶ ಈ ಥರ ಡಿಫ್ರೆಂಟ್ ಅನ್ನಿಸ್ತು. ಚೆನ್ನಾಗದ್ರಿ. ಇದ್ರ ರೇಟ್ 167 ರೂಪೀಸ್ ರೀ. ಓನ್ಲಿ 167, 167 ರೂಪಾಯಿ ರೀ. ಇಲ್ಲಿ ಏನಂತಂದ್ರೆ ನೋಡಕ್ಕೂ ಡಿಫ್ರೆಂಟ್ ಅದ ರೀ. ಕಂಚಿನ ಅಂತೀವಲ್ರಿ, ಆ ಟೈಪ್ ಅದ್ರಿ ಇದು. ಈಗ ಇಲ್ಲಿ ಏನು ಮಳೆ ಅದು ಹೊಡೆದು ಹಾಕ್ತೀವಲ್ರಿ, ಮಳೆಯನ್ನು ಹೊಡೆದು ಆಮೇಲೆ ಹ್ಯಾಂಗ್ ಮಾಡ್ಬೇಕ್ರಿ ಇದನ್ನು. ಈಗ ದೊಡ್ಡದದ್ರಿ ಗಣಪತಿನೂ ಚೆನ್ನಾಗದ. 167 ರೂಪಾಯಿಗೆ ಏನು ಬರ್ತದೆ ಹೇಳ್ರಿ. ಇವಾಗ ದೊಡ್ಡದದ, ನೋಡಕ್ಕೂ ಲುಕ್ ಅದ್ರಿ. ಆಮೇಲೆ ಒಂಥರ ಡಿಫ್ರೆಂಟ್ ಅದ್ರಿ ಪ್ರಾಡಕ್ಟ್. ಹಿಂಗಾಗಿ ನನಗೆ ಇಷ್ಟ ಆಯಿತು. ಇದ್ರ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡೇ ನಾನು ಆರ್ಡ್ರ್ ಮಾಡ್ತೀನಿ. ನೀವಾದರೂ ಯಾವುದೇ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ರಿ, ಅದ್ರ ರಿವ್ಯೂ ನೋಡಿರಿ. ಆಮೇಲೆ 4 ಸ್ಟಾರ್ 5 ಸ್ಟಾರ್ ಇರ್ತಾವಲ್ಲ, ಆ ಟೈಪ್ ಇದ್ದದ್ದು ತೊಗೊಳ್ರಿ. ಆಮೇಲೆ ಅದು ಆಲ್ರೆಡಿ ಕೆಲವೊಬ್ಬರು ಫೋಟೋನೂ ಹಾಕಿರ್ತಾರೆ ರೀ, ಅದ್ರ ಬಗ್ಗೆ ಕಮೆಂಟ್ನೂ ಕೂಡ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡೇ ನಾವು ಆರ್ಡರ್ ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ಒಳ್ಳೆಯ ಸ್ಟಾರ್ ಇತ್ತು ರೀ. ಆಮೇಲೆ ಕಮೆಂಟ್ನೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಹೊಸ ಮನೆಗೆ ಒಂಥರ ಎಲ್ಲೇ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿ ಅನಿಸ್ತದೆ ಅಂಥೇಳಿ ನಾನು ಇದನ್ನು ಆರ್ಡರ್ ಮಾಡಿ ನೋಡಿರಿ. ತುಂಬಾ ಚೆನ್ನಾಗದ ರೀ. 160 ರೂಪೀಸ್, ಓನ್ಲಿ 160 ರೂಪೀಸ್. ಕೆಲವೊಂದು ಸಲ ರೇಟ್ಗಳು ಕಡಿಮೆನೇ ಆಗ್ತಾವೆ ರೀ. ಕೆಲವೊಂದು ಸಲ ರೇಟ್ ಅಷ್ಟೇ ರೇಟ್ ಹೆಚ್ಚಂತಂದ್ರೆ 10 ರೂಪೀಸ್ ಅಷ್ಟೇ ಹೆಚ್ಚಾಗ್ಬೋದು ರೀ. ರೇಟ್ ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು ರೀ. ನನಗೆ ಬಿದ್ದಿದ್ದು 160 ರೂಪೀಸ್ ರೀ. ಚೆನ್ನಾಗದ ರೀ ಗಣಪತಿ.
ಇದು ನೋಡ್ರಿ ಮೊಳಕೆ ಕಾಳು ಮಾಡೋಕೆ ನನಗೆ ಡಬ್ಬ ಬೇಕಾಗಿತ್ತು. ಮೊನ್ನೆ ನೋಡಿದೆ ರೀ ನಾನು, ಸ್ಪ್ರೌಟ್ಸ್ ಮೇಕರ್ ಅಂತಾರೆ. ಇದು 4 ಡಬ್ಬಿ ಅದಾವೆ, 1 2 3 4. ಇದು ಹೆಂಗಂತಂದ್ರೆ ನಾವು ಕಾಳುಗಳನ್ನು ಮೊದಲು ಏನು ಮಾಡ್ತಿದ್ವಿ, ನೆನೆ ಹಾಕಿ ಒಂದಿನ ನೆನೆ ಹಾಕಿ ಅಥವಾ ಒಂದು ನೈಟ್ ನೆನೆ ಹಾಕಿ ಬೆಳಗ್ಗೆ ಏನು ಮಾಡ್ತೀವಿ, ಕಾಳುಗಳನ್ನ ತೆಗೆದು ಬಟ್ಟೆ ಒಳಗೆ ಕಟ್ಟಿಡ್ತಿದ್ವಿ. ಅವು ಕೆಲವೊಂದು ಟೈಮ್ ಹೆಂಗೆ ಆಗ್ತಾವ ಅಂತಂದ್ರೆ ಸ್ಮೆಲ್ ಬರ್ತಾವೆ ರೀ. ಆದರೆ ಇದ್ರೊಳಗೆ ಹೆಂಗೆ ಆಗ್ತದಂತ ನೋಡ್ಬೇಕ್ರಿ. ನೋಡಮ್ಮ, ನಾನು ಅದ್ರದ್ದು ವಿಡಿಯೋವನ್ನು ಮಾಡಿ ನಿಮಗೆ ಹಾಕ್ತೀನಿ. ಮೊಳಕೆ ಕಾಳು ಬರ್ತಾವ ಅಥವಾ ಇಲ್ವಾ, ಏನು ನೋಡೋಕಷ್ಟೇ ಹಿಂಗೆ ಡಬ್ಬ ಅದ, ಇದ್ರದ್ದು ರಿವ್ಯೂವನ್ನು. ಈಗಂತೂ ಕ್ವಾಲಿಟಿ ಮಾತ್ರ ಚಲೋ ಅದ್ರಿ. ಇದು ಡಬ್ಬದ ಇವಾಗ ನೋಡಕತ್ತೀನಲ್ಲ, ಕ್ವಾಲಿಟಿ ಚೆನ್ನಾಗದ. ನೋಡಮ್ಮ, ಅದ್ರದ್ದು ವಿಡಿಯೋವನ್ನು ಮಾಡಿ ಇದ್ರ ಜೊತೆ ನಾನು ಹಾಕ್ತೀನಿ ರೀ. ಅದ್ರದ್ದು ಅವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತದೆ. ಓಕೆ ರೀ. ಇದ್ರ ರೇಟ್ ಬಂದುಬಿಟ್ಟು 169 ರೂಪೀಸ್ ರೀ, 169 ರೂಪಾಯಿ ರೀ. 4 ಬಾಕ್ಸ್ ಅದಾವೆ ರೀ. ಕೆಳಗಡೆ ಇಲ್ಲಿ ನೀರು ಹಾಕ್ಬೇಕ್ರಿ. ಇಲ್ಲಿ ಅದ್ರ ಮೇಲ್ಗಡೆ ಕಾಳುಗಳನ್ನು ನೀವು ಯಾವ್ದು ಬೇಕು ಕಾಳು ಅದನ್ನು ಹಾಕೋಬೋದು. ಇಲ್ಲಿ ಒಂದು ಬಾಕ್ಸ್ ಇದೆ, ಅಲ್ಲಿನೂ ಕಾಳು ಹಾಕೋಬೋದು. ಇಲ್ಲಿನೂ ಹಾಕಿ ಪ್ಯಾಕ್ ಮಾಡಿದ್ರೆ ಆಯಿತು. 1 ನೈಟ್ ಇಟ್ಟರೆ ಮೊಳಕೆ ಕಾಳು ಬರ್ತಾವೆ, 1 ನೈಟ್ ಅಥವಾ 2 ನೈಟ್ ಇಟ್ಟರೆ ಮೊಳಕೆ ಕಾಳು ಬರ್ತಾವಂತ ಮೆನ್ಷನ್ ಮಾಡ್ಯಾರಿ. ನೋಡಮ್ರಿ ಏನಾಗ್ತದೆ ಅಂಥೇಳಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ರಿ. ನೀವು ನೋಡ್ರಿ, ಮಿಶೋದಾಗ ಏನಾದರೂ ಆರ್ಡ್ರ್ ಮಾಡ್ಬೇಕಂತಂದ್ರೆ ಏನು ಭಯ ಪಡಬೇಡ್ರಿ. ಕೆಲವೊಂದು ಪ್ರಾಡಕ್ಟ್ಗಳು ಬರ್ಬೋದು, ಅದನ್ನು ವಾಪಸ್ ತೊಗೊತಾರೆ ರೀ ಅವರು. ಆಮೇಲೆ ದುಡ್ಡೂ ವಾಪಸ್ ಹಾಕ್ತಾರೆ. ನಾನು ಆನ್ಲೈನ್ ಪೇಮೆಂಟೇ ಜಾಸ್ತಿ ಮಾಡೋದ್ರಿ. ಅವಾಗ ನನಗೆ ಯಾವುದು ಆ ರೀತಿ ಮೋಸ ಆಗಿಲ್ಲ. ಇವಾಗ ಕನಿಷ್ಠ ನಾನು 5 ವರ್ಷ ಆಯಿತು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ರೀ. ಆಮೇಲೆ ಯಾವುದಾದ್ರು ಪ್ರಾಡಕ್ಟ್ ಬೇಡ ಅಂತಂದ್ರೆ ವಾಪಸ್ ಹಾಕ್ತೀನಿ. ಅವಾಗೇ ದುಡ್ಡೂ ವಾಪಸ್ ಬರ್ತಾವೆ. ಏನಪ್ಪ ಹೋದ್ರೆ ದುಡ್ಡು ಬರ್ತಾವಿಲ್ಲ ಅಂತೇನೆ ಭಯ ಪಡೋದು ಏನಿರಲ್ಲ ರೀ. ಆಮೇಲೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಏನದ ಕರೆಕ್ಟಾಗಿ ಹಾಕ್ಬೇಕು ರೀ. ಅವಾಗ ಮಾತ್ರ ದುಡ್ಡು ಕರೆಕ್ಟಾಗಿ ವಾಪಸ್ ಬರ್ತದೆ. ಹಂಗೇನು ಭಯ ಪಡೋದಿರಲ್ಲ ರೀ. ಆಮೇಲೆ ರೇಟ್ ಮಾತ್ರ ಭಾಳ ಚೆನ್ನಾಗಿರ್ತಾವೆ ರೀ. ಹೀಗಾಗಿ ನೋಡ್ಕೊಂಡು ನಾವು ಆರ್ಡ್ರ್ ಮಾಡ್ಬೇಕಾಗ್ತದೆ ರೀ. ರೇಟ್ ನೋಡೋಣ ಇದು ಏನೈತೆ ಅಂಥೇಳಿ. ಚೆನ್ನಾಗದಾವೆ ರೀ. ನನಗಂತೂ ತುಂಬಾ ಇಷ್ಟ ಆಗಿ ತರಿಸಿದೆಲ್ಲ ಪ್ರಾಡಕ್ಟ್ ಚಂದ ಬಂದ್ರೆ ಖುಷಿ ಆಗ್ತದೆ. ಮತ್ತು ಒಳ್ಳೆ ಹಾಕ್ಬೇಕಪ್ಪ ಅನ್ನಂಗೆ ಆಗ್ಬಿಡ್ತದೆ. ಇದು ನನಗೆ ಆಕಳ ರೀ, ಆಕಳ ಅಂತೀವಲ್ಲ, ಮನೆಯೊಳಗಿರ್ಬೇಕಂಥೇಳಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅದನ್ನು ನಾನು ನೋಡಮ್ಮ ಹೆಂಗೈತೆ ಅಂತೇಳಿ ತರಿಸ್ಕೊಂಡಿನಿ ರೀ. ಇದು ಕೂಡ ತುಂಬಾ ಚೆನ್ನಾಗದ್ರಿ. ಇದ್ರ ರೇಟ್ ಬಂದುಬಿಟ್ಟು 208 ನೋಡಿರಿ, ಓನ್ಲಿ 208. ಇದು ಆಕಳ ನೋಡ್ರಿ ಎಷ್ಟು ಚೆನ್ನಾಗದ. ಇಲ್ಲಿ ಮ್ಯಾಲೆಲ್ಲ ಮಿಂಚು ಹಚ್ಚಾರ. ಆಮೇಲೆ ಇಲ್ಲಿ ಸಣ್ಣದದ್ರದ್ದು ಪಾಪು ಅಂತೀವಲ್ಲ ಅದು ಐತ್ರಿ. ಚೆನ್ನಾಗದ. ಕ್ವಾಲಿಟಿ ಮಾತ್ರ ಸೂಪರ್ ರೀ. ಯಾವುದೇ ರೀತಿಯ ಡ್ಯಾಮೇಜ್ ಅಂತೂ ಆಗಿಲ್ಲ. ಹಂಗೇನಾದರೂ ನಿಮಗೆ ಡ್ಯಾಮೇಜ್ ಬಂದರೂ ವಾಪಸ್ ಹಾಕ್ರಿ, ನಡೀತದೆ. ಅದೇನು ಪ್ರಾಬ್ಲಮ್ ಆಗೋಲ್ಲ. ದುಡ್ಡನ್ನು ಕೂಡ ವಾಪಸ್ ಬರ್ತದೆ. ಆಮೇಲೆ ನೋಡಿರಿ, ತುಂಬಾ ಕ್ಯೂಟ್ ಅದ್ರಿ. ಕಲರು ಚೆನ್ನಾಗದ. ಡೆಕೋರೇಷನ್ ಈ ರೀತಿಯ ವಸ್ತುಗಳನ್ನು ನಾವು ಇಟ್ಟು ಡೆಕೋರೇಷನ್ ಮಾಡಿದಾಗ ನೋಡೋರಿಗೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತದೆ ರೀ. ಈಗ ನೋಡ್ರಿ, ಈಗ ನಾನು ಒಟ್ಟು ಟೋಟಲ 7 ವಸ್ತುಗಳು ಬಂದಾವ್ರಿ. ಇನ್ನೂ ಕೆಲವೊಂದು ವಸ್ತುಗಳು ಬರುವುದವು. ಬಂದ ನಂತರ ಅದ್ರದ್ದು ರಿವ್ಯೂವನ್ನು ನಾನು ಮತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ. ರೇಟ್ ನೋಡಿರಿ, 113 ಹಿಡ್ಕೊಂಡು 208 ರೂಪಾಯಿ ಒಳಗೆ ರೀ. ಅದು ಚೀಪ್ ಆ್ಯಂಡ್ ಬೆಸ್ಟ್ ರೀ. ಈ ರೀತಿಯ ಪ್ರಾಡಕ್ಟ್ಗಳು ಎಲ್ಲಿ ಸಿಗಲ್ಲ ಅನಿಸುತ್ತೆ. ಮಿಶೋದೊಳಗೆ ತುಂಬಾ ಚೆನ್ನಾಗಿರ್ತಾವೆ. ನಾವು ರೇಟಿಂಗ್ ನೋಡಿಕೊಂಡು ಅದ್ರ ಕಮೆಂಟ್ ನೋಡಿಕೊಂಡು ನಾವು ಆರ್ಡ್ರ್ ಮಾಡ್ಬೇಕು ರೀ. ಅವಾಗ ಮಾತ್ರ ನಮಗೆ ಕರೆಕ್ಟಾದಂಥ ಪ್ರಾಡಕ್ಟ್ಗಳು ಬರ್ತಾವೆ ರೀ. ಓಕೆ ರೀ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.